ಕನ್ನಡದಲ್ಲಿ ಒಂದು ಸಾಹಿತ್ಯವಿದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಈಗ ಈ ಸಾಲನ್ನು ಲಕ್ಕುಂಡಿಗೆ ಕಾಣಿಸದೆ ಕಲ್ಲು ಮಣ್ಣಿನಲ್ಲಿ ಲಕ್ಕುಂಡಿಯ ಹೊನ್ನ ಚರಿತೆ ಎಂದು ಹೇಳಬಹುದು. ಲಕ್ಕುಂಡಿ ಎಂದರೆ ಈ ಹೆಸರೇ ಸಮೃದ್ಧಿಯನ್ನು ಸೂಚಿಸುತ್ತದೆ. ಲಕ್ ಎಂದು ಇಂಗ್ಲಿಷ್ ನಲ್ಲಿ ಲಕ್ ಎಂದರೆ ಅದು ಶುಭ ಸೂಚನೆ. ಸಂಸ್ಕೃತದಲ್ಲೂ ಲಕ್ಕು ಎಂದರೆ ಲಕ್ಷ್ಮಿ ಎಂಬ ಅರ್ಥವನ್ನು ನೀಡುತ್ತದೆ. ಹಾಗೆಯೇ ಇದಕ್ಕೆ ಬಂಗಾಳಿ ಭಾಷೆಯಲ್ಲಿಯೂ ಲಕ್ಷ್ಮಿ ಎಂದೇ ಅರ್ಥವನ್ನು ನೀಡುತ್ತದೆ. ಹೀಗೆ ಈ ಪ್ರದೇಶಕ್ಕೆ ಲಕ್ಕುಂಡಿ ಎಂಬ ಹೆಸರಿರುವುದೇ ಇದಕ್ಕೆ ಪ್ರಮುಖ ಕಾರಣವು ಎಂದು ಸಹ ಹೇಳಬಹುದು. ಲಕ್ಕುಂಡಿ ಎಂದರೆ ಭಾವಾರ್ಥದಲ್ಲಿಯೂ ಸಮೃದ್ಧಿಯ ಸ್ಥಳ ಎಂದು ಸೂಚಿಸುತ್ತದೆ. ಹಾಗೆಯೇ ಇಲ್ಲಿ ನಡೆಯುತ್ತಿರುವುದು ಅದೇ. ಈಗ ಸರ್ಕಾರ ನಿಧಿ ಶೋಧನೆಗಾಗಿ ಇಲ್ಲಿನ ಎಲ್ಲಾ ಪ್ರದೇಶಗಳಲ್ಲಿ ನಿಧಿ ಶೋಧನೆಯನ್ನು ಮಾಡಿದರೆ ಜನರಿಗೆ ವರಕ್ಕಿಂತ ಶಾಪವೇ ಹೆಚ್ಚು ಎಂದು ಹೇಳಬಹುದು. ಒಂದು ವೇಳೆ ನಿಧಿ ಶೋಧನೆ ಮಾಡುತ್ತಿರುವಾಗ ಶ್ರೀಮಂತರ ಜಾಗದಲ್ಲಿಯೇ ನಿಧಿ ಪತ್ತೆಯಾದರೆ ಇದರಿಂದ ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಾರೆ, ಬಡವರು ಹಾಗೆಯೇ ಬಡವರಾಗಿಯೇ ಉಳಿದುಕೊಳ್ಳುತ್ತಾರೆ. ಇನ್ನು ಈ ಸರ್ಕಾರ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳುತ್ತದೆ ಎಂಬುದು ಅದಂತೂ ಅನುಮಾನಾಸ್ಪದವೇ. ಏಕೆಂದರೆ ಸರ್ಕಾರ ಹಣವನ್ನು ಜನರ ಕಾರ್ಯಕ್ಕಾಗಿ ವಿನಿಯೋಗ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರ ರಾಜಕೀಯ ಹಿತಕ್ಕಾಗಿಯೇ ಬಳಸಿಕೊಳ್ಳುತ್ತಾರೆ ಎಂಬುದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡಬೇಕೆಂಬ ಪ್ರಮೇಯವನ್ನು ಸರ್ಕಾರ ಮುಂದಿಡುತ್ತದೆಯೇ? ಒಂದು ವೇಳೆ ಈ ರೀತಿ ನಡೆದರೆ ಅಲ್ಲಿನ ಜನರ ಪಾಡು ಏನು? ಹೇಗೆ ಹಂಪಿಯಲ್ಲಿ ಸ್ಮಾರಕಗಳ ರಕ್ಷಣೆಗಾಗಿ ಅಲ್ಲಿನ ಜನವಸತಿಯನ್ನು ತೆರವುಗೊಳಿಸಬೇಕಾದ ಪ್ರಮೇಯ ಬಂದಿತೋ ಹಾಗೆಯೇ ಲಕ್ಕುಂಡಿಯ ಜನತೆಗೂ ಬಂದರೆ ಅವರ ಜೀವನ ಬಹಳ ಅಸ್ತವ್ಯಸ್ತವಾಗುವುದು. ಹಾಗೆಯೇ ಲಕ್ಕುಂಡಿಯ ಅಗೆತದಲ್ಲಿ ಇನ್ನೂ ಹೆಚ್ಚಿನ ಸ್ಮಾರಕಗಳು ಹಾಗೂ ಪುರಾತನ ವಸ್ತುಗಳು ದೊರೆಯುತ್ತಾ ಹೋದರೆ ಆ ಸ್ಥಳವನ್ನು ಯುನೆಸ್ಕೋ ಪಾರಂಪರಿಕ ತಾಣವನ್ನಾಗಿ ಮಾಡುವ ಕಾರ್ಯದಲ್ಲಿ ಅಲ್ಲಿನ ಜನತೆಯನ್ನು ಸ್ಥಳಾಂತರಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತದೆ. ಆಗ ಇಡೀ ಊರೇ ಖಾಲಿ ಮಾಡಬೇಕಾಗುವ ಪರಿಸ್ಥಿತಿ ಬರುತ್ತದೆ. ಇದು ಅಲ್ಲಿನ ಜನರಿಗೆ ನಡುಕ ಹುಟ್ಟಿಸಿದೆ. ಓಹೋ, ಪ್ರಾಮಾಣಿಕತೆಗೆ ಭಯಂಕರವಾದ ಉಡುಗೊರೆಗಳು ಬರುತ್ತಿದೆ ಎಂದು ಅಲ್ಲಿನ ಜನರಲ್ಲಿ ಭಾವನೆಗಳು ಮೂಡಿಕೊಳ್ಳುತ್ತಿರಬಹುದು. ನೂರಾರು ವರ್ಷಗಳಿಂದ ಮನೆ ಮಠಗಳನ್ನು ಮಾಡಿಕೊಂಡು ಬದುಕುತ್ತಿರುವ ಅಲ್ಲಿನ ಜನರು ಊರು ಬಿಟ್ಟು ಹೋಗುವುದು ಎಂದರೆ ಅದು ಸುಲಭವಾದ ವಿಷಯವೇ ಇಲ್ಲ. ಅವರ ಬೇಡಿಕೆ ಏನೆಂದರೆ ಚಿನ್ನ ಸಿಕ್ಕರೆ ತೆಗೆದುಕೊಂಡು ಹೋಗಿ, ನಮಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡಬೇಡಿ ಎಂದು. ಸರ್ಕಾರದ ಕಾನೂನಿನಲ್ಲಿ ಏನಿದೆ ಎಂದರೆ ಚಿನ್ನ ಸಿಕ್ಕರೆ ನಿಮ್ಮದಲ್ಲ, ಅದು ಸರ್ಕಾರದೇ. ಈಗ ನಾವು ವಾಸಿಸುತ್ತಿರುವ ಸ್ಥಳದಲ್ಲಿ ಚಿನ್ನ ಸಿಕ್ಕಿದೆ ಎಂದರೆ ಅದು ನಮಗೆ ಸೀಮಿತವಾದ ಚಿನ್ನವೆಂದು ಹಲವಾರು ಜನರು ಅಂದುಕೊಳ್ಳುತ್ತಾರೆ. ಆದರೆ ಸರ್ಕಾರದ ನಿಯಮದ ರೀತಿಯಲ್ಲಿ ಚಿನ್ನ ನಿಮ್ಮ ಜಾಗದಲ್ಲಿಯೇ ಸಿಕ್ಕರೂ ಸಹ ಅದು ಸರ್ಕಾರದ್ದು ಎಂದು ಭಾರತದ 1878 ಆಕ್ಟ್ ನಲ್ಲಿ ಈ ರೀತಿಯ ಕಾನೂನು ಇದೆ. ಇದು ಸಂವಿಧಾನದಲ್ಲಿ ಇರುವ ವಿಧಿ. ಇದು ಸಂವಿಧಾನ ರಚನೆಯಾದ ನಂತರ ತಿದ್ದುಪಡಿ ಮಾಡಿದ ಕಾಯ್ದೆ ಅಲ್ಲ, ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಕಾನೂನು ಇದೆ. ಇದನ್ನು ಯಾವುದೇ ರೀತಿಯಲ್ಲಿ ತಿದ್ದುಪಡಿ ಮಾಡಲಾಗಿಲ್ಲ. ಸಂವಿಧಾನ ತಿದ್ದುಪಡಿಯಲ್ಲಿ ಎಷ್ಟು ಮೋಸ ಮಾಡಿದ್ದಾರೆ ಅಲ್ಲವೇ? ಬ್ರಿಟಿಷರ ಹಲವಾರು ಕಾಯ್ದೆಗಳನ್ನು ಬದಲಾವಣೆ ಮಾಡಿದ್ದಾರೆ, ಆದರೆ ಈ ಕಾಯ್ದೆಯನ್ನು ಬದಲಾವಣೆ ಮಾಡಲೇ ಇಲ್ಲ. ಪ್ರಾಮಾಣಿಕವಾಗಿ ಆ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ ಆ ಬಾಲಕನಿಗೇನು ಹಣ ದೊರೆಯಬಹುದು, ಆದರೆ ಅಲ್ಲಿನ ಇತರ ಜನಗಳಿಗೆ ಅನ್ಯಾಯ ನಡೆಯುತ್ತದೆ. ಸ್ನೇಹಿತರೆ, ಹೀಗೆ ಲಕ್ಕುಂಡಿ ಪ್ರದೇಶದಲ್ಲಿ ಪುರಾತನ ಬೆಲೆ ಬಾಳುವ ವಸ್ತುಗಳು ದೊರೆಯುತ್ತಿರುವುದು ಸರ್ಕಾರಕ್ಕೆ ವರ, ಅಲ್ಲಿನ ಜನಗಳಿಗೆ ಶಾಪವಾಗಿ ಪರಿಣಮಿಸುತ್ತಿದೆ. ಸ್ನೇಹಿತರೆ, ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದ